ನಾನು ಆವಾಗಲೇ ಹೇಳಿದೆ ವಿರಾಮಕ್ಕಿಂತ ಮುಂಚಿತವಾಗಿ ಒಂದು ಗ್ಯಾಂಗ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ. ಈ ಗ್ಯಾಂಗು ಭಾಳ ಭಾಳ ಖತರ್ನಾಕ್ ಗ್ಯಾಂಗು. ನೋಡಿ, ತಿಂದು ಮನೆಗೆ ದ್ರೋಹ ಬಗೆಯೋದು ಅಂತಂದರೆ ಇದೆ. ಈ ಕೆಲಸ ಮಾಡಿದ್ದು ಇವ್ರು ಹಾಗೆ. ಇವ್ರು ಮಾಡಬೇಕಾಗಿದ್ದ ಕೆಲಸ ಏನು? ATM ಅಲ್ಲಿ ಹೋಗ್ಬಿಟ್ಟು ಹಣ ಹಾಕಿ ಬರಬೇಕು. ಬಟ್ ಇವ್ರು ಮಾಡ್ತಾ ಇದ್ದಿದ್ದೇನೋ ಅದೇ ಹಣವನ್ನು ತಿಂತಾ ಇದ್ರು. ತಿಂದುಬಿಟ್ಟು ಏನು ಮಾಡಿದರು? 3 ಐಷಾರಾಮಿ ಕಾರು, ಕ್ಯಾಶು. ಆಹಾ ಹಾ ಹಾ ಹಾ, ಏನ್ರಿ ಇದೆಲ್ಲ? ಇವೆಲ್ಲ ಮೂವಿಗಳ ಪ್ರಭಾವ ಅಂತಿದ್ದಾರೆ. ಮೂವಿ ನೋಡಿಕೊಂಡೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಆದರೆ ಏನು, ಕೆಲವು ಘಟನೆಗಳೇ ಮೂವಿಗಳಾಗಿದೆ ಅನ್ನೋದು ಒಂದಿದೆ. ಲಕ್ಕಿ ಭಾಸ್ಕರ್ ಸಿನಿಮಾ ಮಾದರಿಯ ಗ್ಯಾಂಗ್ ಇದು. ಖತರ್ನಾಕ್ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ATMಗೆ ಹಣ ಹಾಕುವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಆರೋಪಿಗಳು. ಸೆಕ್ಯೂರ್ ವ್ಯಾಲ್ಯೂ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ATMನಲ್ಲಿ ಹಣ ಹಾಕೋ ಕೆಲಸ ಮಾಡ್ತಾ ಇದ್ರು. ATMನಿಂದ ಹಣ ತೆಗೆದು ಸ್ವಂತಕ್ಕೆ ಬಳಸ್ತಾ ಇದ್ದಂಥ ಖತರ್ನಾಕ್ಗಳು ಇವು. ಆಡಿಟಿಂಗ್ ವೇಳೆ ಬೇರೆ ATMನಿಂದ ಹಣ ತಂದು ಹಾಕೋ ಪ್ಲಾನ್ ಮಾಡ್ತಾ ಇದ್ರು. 4-5 ATMನಿಂದ 43.76 ಲಕ್ಷ ಹಣವನ್ನು ಎಗರಿಸಿದ್ರು. ಮಾಹಿತಿ ಮೇರೆಗೆ ಮಹಾಲಕ್ಷ್ಮಿ ಪೊಲೀಸರು ದಾಳಿಯನ್ನು ನಡೆಸಿದ್ರು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಬಂಧಿತರಿಂದ ಒಟ್ಟು 52 ಲಕ್ಷ ನಗದು, 40 ಲಕ್ಷ ಮೌಲ್ಯದ ಕಾರ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿವು ಅಂತ, ಸಮೀರ್ ಅಂತ, ಮನೋಹರು, ಗಿರೀಶು, ಜಗ್ಗೇಶ್, ಜಸ್ವಂತ್ ಇವರೆಲ್ಲ ಬಂಧಿತರು. ಇಂಥ ಘಟನೆಗಳನ್ನು ನೋಡಿ ಸಿನಿಮಾ ಮಾಡಿದ್ದು ಇದೆ. ಆ ಸಿನಿಮಾಗಳನ್ನು ನೋಡಿ ಇನ್ಯಾರೋ ಇನ್ನೊಂದು ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದು ಕೂಡ ಇದೆ. ಏನು ಮಾಡೋಣ ಇಂಥವ್ರನ್ನೆಲ್ಲ? ಏನು ಮಾಡೋಣ? ನೋಡಿ, ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು, ದುರಾಸೆ ಇರಬಾರ್ದು. ಇವೆಲ್ಲ ದುರಾಸೆಗಳೇ ಇವೆಲ್ಲ. ನಿಮ್ಗೆ ಅನ್ನ ಕೊಡ್ತಾ ಇದ್ದಂಥ ಕಂಪನಿ ಅದು, ಕೆಲಸ ಮಾಡ್ತಾ ಇದ್ದಿದ್ದು. ATMಗೂ ಹಣ ಹಾಕಿ ನಿಮ್ಗೆ ಸಂಬಳ ಬರ್ತಾ ಇದೆ, ನೆಟ್ಟಿಗೆ ಜೀವನ ನಡೆಸಬೇಕು. ನಂಗೆ ಜಾಸ್ತಿ ದುಡ್ಡು ಬೇಕು, ಅಲ್ಲೇ ಕನ್ನ ಹಾಕ್ತೀನಿ ಅಂತಂದರೆ ಒಳಗಡೆಗೆ ಹಾಕ್ತಾರೆ ಕಂಬಿ ಹಿಂದೆ. ನೋಡಿ ಏನು ಮಾತನಾಡಿದ್ದಾರೆ ಕಮಿಷನರ್ ವಿಚಾರದಲ್ಲಿ, ನೋಡ್ಕೊಂಡು ಬನ್ನಿ. ಪೊಲೀಸರು ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅದು ATM ಮೆಷಿನ್ಗಳಲ್ಲಿ ಹಣ ಕಳುವು ಮಾಡ್ತಾ ಇರತಕ್ಕಂತಹ 6 ವ್ಯಕ್ತಿಗಳ ಒಂದು ತಂಡವನ್ನು ಬಂಧಿಸಿ ಅವರಿಂದ ಸುಮಾರು 51 ಲಕ್ಷದಷ್ಟು ನಗದು ಹಣ ಮತ್ತು 3 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನವರಿ ತಿಂಗಳ 25ನೇ ತಾರೀಕು ಕೆಂಪೇಗೌಡ ಲೇಔಟ್ ಸರ್ವಿಸ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೀ ಶಾಪ್ ಬಳಿ 6 ವ್ಯಕ್ತಿಗಳು ಹಣಕ್ಕೋಸ್ಕರ ಪರಸ್ಪರ ವಾಗ್ವಾದ ಮಾಡ್ಕೊಳ್ತಾ ಇರ್ತಕ್ಕಂತಾಗ ಪೊಲೀಸರು ಅದರಲ್ಲಿ ಮಧ್ಯಪ್ರವೇಶಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ನಂತರ ಅವರನ್ನು ಪೊಲೀಸ್ ಠಾಣೆಗೆ ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ರೀತಿಯಾಗಿ ATMಗಳಲ್ಲಿ ಹಣವನ್ನು ಎಗರಿಸ್ತಾ ಇದ್ದದ್ದು ಗೊತ್ತಾಗಿ ಅವರ ಕಾರ್ನಲ್ಲಿ ಸುಮಾರು 43,76,000ದಷ್ಟು ನಗದು ಹಣ ಕಂಡು ಬಂದಿರ್ತದೆ. ಅದನ್ನು ಪಂಚರ ಸಮಕ್ಷಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಂತರ ಕೂಲಂಕುಷವಾಗಿ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಈ ರೀತಿ ATMಗಳಿಗೆ ಹಣ ತುಂಬತಕ್ಕಂಥ ಒಂದು ಏಜೆನ್ಸಿಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದು, ಅವರು ಈ 6 ಜನರು ಸೇರಿಕೊಂಡು ಈ ಏಜೆನ್ಸಿ ಮುಖಾಂತರ ಬೇರೆ ಬೇರೆ ATMಗಳಿಗೆ ಹಣವನ್ನು ತೆಗೆದುಕೊಂಡು ಲೋಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ವಲ್ಪ ಮಟ್ಟದ ಹಣವನ್ನು ಕಡಿಮೆ ಲೋಡ್ ಮಾಡ್ತಕ್ಕಂಥದ್ದು. ಅನ್ನ ಕೊಡುವಂಥ ಸಂಸ್ಥೆಗಳಿಗೆ ಕನ್ನ ಹಾಕುವಂಥ ಇಂಥ ದ್ರೋಹಿಗಳು ಯಾವತ್ತೂ ಉದ್ಧಾರ ಆಗಲ್ಲ. ಉದ್ಧಾರ ಆಗಿರುವಂಥ ಉದಾಹರಣೆಗಳು ನಮ್ಮ ಇತಿಹಾಸದಲ್ಲೂ ಕೂಡ ಇಲ್ಲ, ಪುರಾಣದಲ್ಲೂ ಕೂಡ ಇಲ್ಲ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಇಂಥ ಘಟನೆಗಳಿಂದಾಗಿ ಫಿಲ್ಮ್ ಮಾಡ್ತಾರೋ ಅಥವಾ ಫಿಲ್ಮ್ಗಳನ್ನು ನೋಡಿಕೊಂಡು ಇಂಥ ಕೃತ್ಯಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾರೋ? ಎರಡಕ್ಕೂ ಭಾಳ ಲಿಂಕ್ ಇದ್ದಂಗಿದೆ. ಒಂದೊಂದು ಸಲ ಇಂಥ ಫಿಲ್ಮ್ಗಳನ್ನೇ ಮಾಡೋದು ಬೇಡ ಅಂತ ಅನಿಸ್ಬಿಡುತ್ತೆ, ಬ್ಯಾನ್ ಮಾಡ್ಬಿಡ್ಬೇಕಿಂತವೆಲ್ಲ ಅಂತೇಳಿ. ಒಂದು ಕ್ರೈಮ್ ಸೀನ್ಗಳನ್ನು ಇನ್ನೊಂದು ಕಡೆಗೆ ಮೂವಿ ಮಾಡಿ ತೋರಿಸ್ಬಿಟ್ಟು ಅದು ಇನ್ಯಾರಿಗೂ ಪ್ರಚೋದನೆ ಕೊಟ್ಟು ಅವ್ರು ಇನ್ಯಾವುದು ಕ್ರೈಮ್ ಮಾಡುವಂಥದ್ದು ಅದೇ ರೀತಿ ಕಾಣಿಸ್ಕೊಳ್ಳುತ್ತಾ ಅಂತ ತುಂಬ ಕೇಸ್ಗಳನ್ನು ನೋಡಿದಾಗ. ಖಂಡಿತವಾಗಿ ಅವರಣ, ಯಾಕೆಂದರೆ ಅನೈತಿಕ ಕೆಲಸಗಳಿಗೆ ಆಯುಷು ಕಡಿಮೆ ಅನ್ನೋದು ಇದೇ ವಿಚಾರಕ್ಕೆ. ಯಾಕೆಂದರೆ ಈ ರೀತಿಯ ಫಿಲಮ್ಗಳನ್ನ ನೋಡಿಕೊಂಡು ಇಂಪ್ಯಾಕ್ಟನ್ನು, ಅದರಿಂದ ಪರಿಣಾಮ ಯಾವ ರೀತಿ ಇರುತ್ತೆ, ಪರಿಣಾಮವನ್ನು ಏನು ಫಾಲೋ ಮಾಡಲಿಕ್ಕೆ ಹೋಗಿ ತಕ್ಷಣವೇ ಸಿಕ್ಬೀಳುವಂಥ ಕೆಲಸಗಳು. ಅಂದರೆ ಈಗಷ್ಟೇ ಕೆಲವೇ ತಿಂಗಳ ಹಿಂದಷ್ಟೇ ರಿಲೀಸ್ ಆದಂಥ ಒಂದಷ್ಟು ಫಿಲಮ್ಗಳನ್ನು ನೋಡಿಕೊಂಡು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿದರು. ಯಾವಾಗ ತಮ್ಮ ATMನಿಂದ ಹಣವನ್ನು ಒಂದು 5-6 ಜನ ಒಟ್ಟಿಗೆ ಸೇರ್ಕೊಳ್ಳುವಂಥದ್ದು, ಹಣವನ್ನು ತೆಗೆದುಕೊಂಡು ಅದನ್ನು ಬೇರೊಂದು ಕಡೆಗೆ ಹೂಡಿಕೆಯನ್ನು ಮಾಡಿ ಅದರಿಂದ ಲಾಭವನ್ನು ಪಡ್ಕೊಳ್ಳೋಂಥಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಆ ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಕೆಲವೇ ದಿನಗಳಲ್ಲಿ ಆಡಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಡಿಟಿಂಗ್ ಸ್ಟಾರ್ಟ್ ಆದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಬರ್ತವೆ. ಆ ಅನುಮಾನಗಳು ಬಂದಾಗಲೂ ಕೂಡ ಬೇರೊಂದು ATMನಿಂದ ಹಣವನ್ನು ತಂದು ಇನ್ನೊಂದು ATM ಕಂಪನಿಯ ಆಡಿಟಿಂಗ್ ಏನಿತ್ತು ಅಲ್ಲಿ ತೋರಿಸುವ ಪ್ರಯತ್ನಗಳನ್ನು ಮಾಡಿದರು. ಅಷ್ಟರೊಳಗೆ ಆಡಿಟಿಂಗ್ ಕಂಪನಿಯವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಆ 6 ಜನ ಆರೋಪಿಗಳನ್ನಿದ್ರು 6 ಜನ ಆರೋಪಿಗಳನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಜೊತೆಗೆ 43 ಲಕ್ಷ ಹಣ ಏನಿದ್ರು, ಅಂದರೆ ಇದೇ ರೀತಿಯಲ್ಲಿ ಡಬ್ಲಿಂಗ್ ಮಾಡಲಿಕ್ಕೆ ಹೋಗೋಂಥದ್ದು, ಜೊತೆಗೆ ಅದನ್ನು ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದಂಥ ಆರೋಪಿಗಳೇನಿದ್ರು ಅವ್ರನ್ನೆಲ್ಲರೂ ಕೂಡ ಈಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಅರುಣ್,
ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಇದೆಲ್ಲವೂ ಕೂಡ ಒಂದು ಕಡೆಗೆ, ಬಟ್ ಚಿತ್ರವನ್ನು ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಉದ್ದೇಶಗಳಿಂದ ಚಿತ್ರವನ್ನು ಮಾಡಿರ್ತಾರೆ. ಬಟ್ ಇನ್ನೊಂದು ರೀತಿ ಪರಿಣಾಮಗಳನ್ನು ಹೇಗೆ ಬೀರುತ್ತೆ ಅಂತ ಹೇಳಿ ಕಾಣಿಸಿಕೊಳ್ಳುತ್ತೆ. ಬಾಲಿವುಡ್ನಲ್ಲೂ ಕೂಡ ಕೆಲವೊಂದಿಷ್ಟು ಮೂವಿಗಳನ್ನು ಮಾಡ್ತಾರೆ. ಅದರ ಪರಿಣಾಮಗಳು ಯಂಗ್ಸ್ಟರ್ಸ್ಗಳ ಮೇಲೆ ಹೇಗೆ ಬೀಳ್ತಾ ಇದೆ ಅನ್ನುವಂಥ ಅರಿವು ಕೂಡ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಮಾಡ್ತೀವಿ ಅಂತಾರೆ. ಬಟ್ ಇನ್ನೊಂದು ಕಡೆಗೆ ಪರಿಣಾಮ ಬೀರಬೇಕಾಗಿರುವಂಥದ್ದು ಇಂಥ ಬೆಳವಣಿಗೆಗಳು ಯಾವುದು ಅನ್ನೋದನ್ನು ಈಗ ಹೇಳ್ತೀವಿ ನೋಡಿ.